ಇಂಟರ್ನೆಟ್ಟಿಂದ ಬಂದಿದೆ ಚೆಕ್ಕನ್ನು ಯಾವ ಗ್ರಾಮ ಪಂಚಾಯತಿಯಿಂದ ಸ್ಪರ್ಧಿಸಿದೆಯಾ? ಏನಾದರೂ ಆಯ್ಕೆ ಆಗಿಲ್ವಾ? ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿ 5 ವರ್ಷ ಸೇವೆ ಕೊಡ್ತಿದ್ದೀವಿ. ಈಗ ಏನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ 2 ವರ್ಷ ನೋಡ್ತಿದ್ದೀವಿ. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ 5 ವರ್ಷ ನಂತರ. ಕೆಲಸ ನಿರ್ವಹಿಸ್ತೀವಿ. ನೀವು ಲಾಸ್ಟ್ ಟೈಮ್ ಮೆಂಬರ್ ಆಗಿರೋದ 2005 ಅವಾಗ ಏನೇನು ಕೆಲಸ ಕಾರ್ಯಗಳು ಮಾಡ್ತಿದ್ದೀವಿ? ನಮ್ಮ ಊರಿನಲ್ಲಿ ಸರಿಯನ್ನು ನಮಗೆ ಅಭಿವೃದ್ಧಿ ಮಾಡಿದ್ದೀವಿ. ಏನೋ ಸಾಕಷ್ಟು ಕುಡಿಯ ನೀರು ಇರ್ಬೋದು ಮತ್ತು ಇನ್ನೂ ಲೈಟ್ಸ್ ಇರ್ಬೋದು, ಮೇಜರ್ ಏನಿದೆ ಆದಷ್ಟು ಮತ್ತೆ ಸಾಧ್ಯವಾದಷ್ಟು ಮಾಡಿದ್ದೀವಿ. ಇವಾಗ ಸರ್ ಪ್ರೆಸೆಂಟ್ ಈ ಟರ್ಮಲ್ಲಿ ಏನು ಕೆಲಸ ಕಾರ್ಯಗಳು ಮಾಡ್ತಿದ್ದೀವಿ? ಇವಾಗ ಸುಮಾರು ಏನೋ ಡ್ರೈನ್ ಇರ್ಬೋದು, ರೋಡ್ಗಳು ಇರ್ಬೋದು, ನಮ್ಮಲ್ಲಿ ಏನು ಅವ್ಯವಸ್ಥೆಗಳಿದೆ ಅದನ್ನು ನಮಗೆ ಆದಷ್ಟನ್ನು ಸರಿಮಾಡ್ತಿದ್ದೀವಿ. ರೋಡು ಡ್ರೈನಲ್ಲಿ ಮಾತ್ರ. ಎಷ್ಟು ಓಟ್ ಲೀಡಿಂಗ್ ಮಾಡಿದ್ದೀವಿ? ನಾನು ಫಸ್ಟು 180 ಆದೆ. ಫಸ್ಟು 5 ವರ್ಷದಿಂದ 180 ಓಟಾಗಿದೆ. ಈ ಸರ್ತಿ 2ನೇ ಬಾರಿಗೆ 1100 ಓಟ್ ಆದ 860 ನಮ್ಮ ಜನ ಮಾತಾಡ್ತಿದ್ದೀವಿ. ನೀವು ಯಾವ ಉದ್ದೇಶ ಇಟ್ಕೊಂಡು ರಾಜಕೀಯ? ನಾನು ಏನು ರಾಜಕೀಯ ಉದ್ದೇಶ ಏನಿಲ್ಲ. ನನ್ನ ಗುರುಗಳು ಒಬ್ಬರು ಕುಸ್ವಾಮಿ ಅಂತಿದ್ರು ನಮ್ಮೂರವ್ರೆ. ಅವರು ಏನೋ ಒಂದು ಕಾರಣದಿಂದ ಯಾವುದೋ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಏನೋ ಒಂದು ಭದ್ರತೆ ಕೊಟ್ಟಂತ ಅರ್ಜಿಲಿ ನಾವು ನಾಯಗೌಡರ ಹತ್ರ ನಾಯಗೌಡರು ನಮ್ಮನ್ನು ನಿಂತ್ಕೊಂಡಾಗ ನಾಯಗೌಡರ ಹತ್ರ ಒಂದು ಅಭಿಮಾನವಾಗಿ ನಾಯಗೌಡರ ಒಂದು ಗರಡಿಯಲ್ಲಿ ನಾವು ತೆಗೆದಂಥವ್ರು. ನಾವು ಅವರ ಸಹಾಯಕರು, ಅವರ ಕಿರುಣಿ, ನಮ್ಮ ಅಮ್ಮವರಾದಂಥ ನಾಗಮಣಿಯವರಾಗ್ಬೋದು, ನಾಯಗೌಡರಾಗ್ಬೋದು, ಅವರ ನಮ್ಮ ಜೀವ ಇರುವವರೆಗೂ ಅವ್ರು ನೆನಪಲ್ಲಾಗಿರ್ತೀವಿ. ನಾನು ಹೌದು ಮೇಡಮ್, ನನಗೆ ಹೇಳಬೇಕು ಅಂದರೆ ಮಿನಿಮಮ್ ಒಂದು 10-12 ವರ್ಷದ ಮೇಲೆ ಆಯಿತು. ನಾನು ಯಾಕೆಂದರೆ ನಾನು ಗದ್ದೆಗೆ ಹೋಗ್ತಿದ್ದಾಗ ನಾವು ರಾಜಕಾರಣಕ್ಕೆ ಸ್ಟಾರ್ಟ್ ಮಾಡುವಂಥವ್ರು. ನಾನು ಹೇಳೋದಲ್ಲ, ನನಗೆ ಆಸಕ್ತಿ ಮೂಡಬೇಕಾದ್ರೆ ನಾನು ಒಂದು ಅಂಗಡಿ ಇಟ್ಕೊಂಡಿದ್ದೆ. ಅಷ್ಟೇ ಅಂಗಡಿ ಇಟ್ಕೊಂಡಿದ್ದಾಗ ನಮ್ಮ ಗುರುಗಳು ಅಂತ ಹೇಳ್ಬೋದು, ಅವರು ನಮ್ಮ ಗದ್ದೆ ಏನೋ ಒಂದು ಟೂರ್ನಿಮೆಂಟ್ ಮಾಡುವ ಅಡಿ ಅಂತೇಳಿ ನಾಯಿ ಹುಡುಕಾಗ ಏನೋ ನಮಗೊಂದು ದಾರಿ ತೋರಿಸಿದ್ರು. ಆ ದಾರಿ ಮುಖಾಂತರ ಹೋದಾಗ ಅವ್ರ ಕಡೆಯಿಂದ ಫಸ್ಟ್ ಸ್ಟಾರ್ಟಿಂಗ್ ಅವರೇ ಆ ಕುಸ್ವಾಮಿಯನ್ನು ಅವರು ನನಗೆ ತುಂಬ ಒಂದು ಬೆಂಬಲ ಕೊಟ್ಟು ಎಲ್ಲ ನಾಯಿಗೌಡರು ನಮಗೆ ತುಂಬ ಸಹಕಾರ ಕೊಟ್ಟರು. ನಮ್ಮ ಮೇಡಮ್ 5 ವರ್ಷ ಅವರಿದ್ದರು ಭಾಳ ಚೆನ್ನಾಗಿದ್ದವು. ಇನ್ನೊಬ್ಬರು ನಮ್ಮ ರಾಜಾರ ಸಾಹೇಬರು ಇಂಜಿನಿಯರು ಅಂತೇಳಿ BBMP ಇದ್ದಾರೆ. ಅವರು ನಮ್ಮ BBMP ಇಂಜಿನಿಯರ್ ರಾಜಣ್ಣ ಅಂತಿದ್ದಾರೆ. ಅವರು ನಮ್ಗೆ ತುಂಬ ಹೆಲ್ಪ್ ಮಾಡೋದು. ವೀರೇಗೌಡ ಅಂತ. ವ್ಯವಸಾಯ. ನನ್ನ ವೃತ್ತಿ ಏನಿಲ್ಲ, ಸುಮ್ಮನೆ ವ್ಯವಸಾಯ, ಸಮಾಜ ಸೇವೆ ವ್ಯವಸಾಯ. ಆದ್ರೆ ನೀವು ಇವಾಗ 2 ಟರ್ಮಲ್ಲಿ ಗೆದ್ದರೆ ನಿಮ್ಮ ಗ್ರಾಮಕ್ಕೆ ಏನು ಬದಲಾವಣೆ ತಂದಿದ್ದೀರಾ? ನಮ್ಮ ಕೈಲಿ ಏನಾಗುತ್ತೆ, ಯಾಕಂದ್ರೆ ನಾವು ತರಕ್ಕೆ ನಮ್ಮಲ್ಲಿ ಊರು ಕಷ್ಟ ಇದೆ. ನಾವು ಕಷ್ಟ ಅಂದರೆ ಅಂತಿಂತ ಕಷ್ಟ ಏನಲ್ಲ. ಇಟ್ಕಡೆ ಅವ್ರು ಇಟ್ಕಡೆ ಕೊಪ್ಪಳ ಅವ್ರು ಯಾವ ಏನು ಹೇಳಿದಕ್ಕೆ ನಮ್ಮ ಹತ್ರ ಕೇಳ್ತಾರೆ ಅಂತ ನಾವು ಗುರುತಾನೆ. ನಮ್ಮ ಕೈ ಏನಾಗುತ್ತೆ ನಾವು ಅದನ್ನು ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಜನಕ್ಕಾಗೋದು ಎಲ್ಲರಿಗೂ ತೃಪ್ತಿ ಪಡಿಸೋಕ್ಕಾಗಲ್ಲ. ನಮ್ಮ ಮನಸ್ಸಿಗೆ ಸಮಾಧಾನವಾಗಿ ನಿಷ್ಠೆಯಾಗಿ ಯಾರ ಹತ್ರ 10 ಪೈಸೆ ತಗೊಳ್ಳೋದಂತೆ ನಾನು ಕೆಲಸ ಮಾಡಿದ್ದೀನಿ. ಅದಂತೂ ನಿಮ್ಮ ಓಟ್ ಹಾಕಿದ ಗೆಲ್ಲಿಸಿದ ಜನತೆಗೆ ಅವ್ರಿಗೆ ಯಾವತ್ತೂ ಚಿರೋಣಿ. ನಾನು ಏನು ಓಟ್ ಹಾಕಿದ ಜನತೆಗಳಿಗೆ ಏನು ಹೇಳಿದಕ್ಕೆ ಇಷ್ಟಪಡ್ತೀರಾ? ನಾನು ಯಾವತ್ತೂ ಅವ್ರ ಸೇವೆ ಮಾಡೋಕ್ಕೆ, ಅವರ ಒಂದು ಆಶ್ರಯದಲ್ಲಿ ಬೆಳೆಯಕ್ಕೆ ಇನ್ನೂ ಈ ಸ್ಥಾನ ಸಿಕ್ಕಿದ ಮೇಲೆ ತಮ್ಗೆ ಏನು ಅನ್ನಿಸ್ತಾ ಇದೆ? ನಾನು ಇವತ್ತು ನಾನು ಹೇಳ್ತೀನಿ, ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಕೇಳಿದ್ರೆ ಹೇಳ್ಬೋದು, ನನ್ನ ಲೀಡರ್ಸ್ ಕಡಿಮೆ ಅಂದರು ಬಡವರು ಹೋರಾಡ್ತಾ ಇದ್ದೀವಿ. ಅವೆಲ್ಲ ನಮ್ಮ ವಾರ್ಡ್ಗಳು ಓಡ್ತು. ಅವ್ರಿಗೆ ಭಾಳ ಕಷ್ಟದ್ದು ಬೆಳೆದಂಥವ್ರು ಅಂತಂದರೆ ನಾವು ಇವತ್ತು ಕಷ್ಟದಿಂದ ಬೆಳೆದವನಿದ್ದೀವಿ. ಏನಿಲ್ಲ, ನಮ್ಮ ತಂದೆ ತಾಯಿಗಳು ಏನು ಜಮೀನಿದೆ, ಜಮೀನಲ್ಲಿ ನಾನು ಅವರ ಒಂದು ನನ್ನ ವರ್ಚಸ್ಸಿಂದ, ಅವರ ಸಹಕಾರದಿಂದ, ನನ್ನ ವರ್ಚಸ್ಸಿನಿಂದ ನಮ್ಮ ನಾಗೇಗೌಡರು, ನಮ್ಮ ಇಂಜಿನಿಯರ್ ಆದಂಥ BBP ರಾಜಣ್ಣ ಅವರಿರ್ಬೋದು, ಇನ್ನೂ ಕೆಲವರು ಬೇಕಾದಂಥ ಅವರೆಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಇವತ್ತು ನಾವು ಚಿರುಣಿಯಾಗಿರ್ತೀವಿ. ಅವ್ರ ಸೇವೆ ಸದಾ ಮಾಡೋಕ್ಕಿರ್ತೀವಿ. ದೇವರು ನಮ್ಗೆ ಎಲ್ಲಿವರೆಗೆ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ನಾವು ಅವ್ರ ಕೆಲಸ ಮಾಡುತ್ತೆ. ಈ ರೀತಿ ಅವಕಾಶ ಸಿಕ್ಕರೆ ಮುಂದುವರಿಸಬೇಕು ಅಂತ ಜನ ಎಲ್ಲಿವರೆಗೂ ಕೊಡ್ತಾರೆ ಅಲ್ಲಿವರೆಗೂ ಮಾಡ್ತೀವಿ. ನಮ್ಮ ಜನ ಎಲ್ಲಿವರೆಗೆ ಬೇಡ ಅಂತ ಹೇಳ್ತಾರೆ ಅಲ್ಲಿವರೆಗೂ ನಾವು ಲಾಸ್ಟ್ ಮಾಡ್ತೀವಿ. ನನಗೆ ಇವಾಗಲ್ಲ, ಹೋದ್ಸರಿ ನಾನು ಇದ್ದಂಥದ್ದು ಅದನ್ನು ಹೇಳ್ಬಾರ್ದು ಇದ್ರು. ನಾನು ಇದ್ದಂಥದ್ದು ಬೇರೆ, ನಾನು ಆಗಿರುವಂಥದ್ದು ಬೇರೆ. ಅದಕ್ಕೆ ನಾನು ಇವತ್ತಲ್ಲ, ಅಧ್ಯಕ್ಷರಾಗಕ್ಕೆ ಮುಂಚೆ ನಾನು ಖುಷಿ ಪಟ್ಟಿದ್ದೀನಿ. ಅಧ್ಯಕ್ಷರಾದ್ಮೇಲೆ ನನಗೇನು ಖುಷಿ ಅಂತ ಇಲ್ಲ. ಅಧ್ಯಕ್ಷರಾಗಬೇಕಾಗಿತ್ತು, ನನ್ನ ಎಲ್ಲ ಮೆಂಬರ್ಸ್ ಸಹಕಾರದಿಂದ ಆಗಿದ್ದೀನಿ. ತಮ್ಮ ಅಮೂಲ್ಯ ಸಮಯ ನಮಗೆ ಧನ್ಯವಾದ.